ಇದೊಂದು ಸೂಫಿ ಕತೆ, ಬಹಳ ಚೆನ್ನಾಗಿರೋ ಕತೆ. ಒಂದು ಬಹುದೊಡ್ಡ ಸಾಮ್ರಾಜ್ಯಕ್ಕೊಬ್ಬ ಚಕ್ರವರ್ತಿ, ಒಳ್ಳೆ ರಾಜ. ತನ್ನ ದೇಶ ಎಲ್ಲರೂ ಕಾಳಜಿ ಮಾಡ್ತಾ ಇದ್ದ, ದೇಶದ ಬಗ್ಗೆ ತುಂಬ ಕಷ್ಟಪಡ್ತಾ ಇದ್ದ, ಯುದ್ಧ ಯಾವುದೂ ಮಾಡ್ತಿರ್ಲಿಲ್ಲ, ಶಾಂತಿಯಲ್ಲಿ ನಂಬಿಕೆ ಇತ್ತು. ಆದರೆ ಒಂದ್ಸಲ ಚಕ್ರವರ್ತಿಗೆ ತುಂಬ ಅಪರೂಪವಾದಂಥ ಕಾಯಿಲೆ ಬಂತು. ಬೇಕಾದಷ್ಟು ಜನ ವೈದ್ಯರಿದ್ರಲ್ಲ ಅವನ ಜೊತೆಗೆ, ಆದರೆ ಅದು ರೋಗಕ್ಕೆ ಕಾರಣ ಆಗಲಿ ಪರಿಹಾರ ಆಗಲಿ ಏನೂ ಗೊತ್ತಾಗಲಿಲ್ಲ. ದಿನಕ್ಕೆ ಚಕ್ರವರ್ತಿ ಆರೋಗ್ಯ ಕ್ಷೀಣ ಆಗ್ತಾ ಹಾಸಿಗೆ ಹಿಡಿದ್ಬಿಟ್ಟ. ಈ ಚಕ್ರವರ್ತಿಗೆ ಭಗವಂತನ ಮೇಲೆ ನಂಬಿಕೆ ಇಲ್ಲ, ದೇವರ ಅಸ್ತಿತ್ವದ ಮೇಲೇನೇ ನಂಬಿಕೆ ಇಲ್ಲ. ಆದರೆ ಅವನ ರಾಣಿಯರಿದ್ರಲ್ಲ, ಹಿಂಬಾಲಕರಿದ್ದರು, ರಾಜನಿಗೆ ಗೊತ್ತಾಗ್ಲಾರ್ದಾಗೆ ಅಲ್ಲಿ ಇಲ್ಲಿ ಪೂಜೆ ಮಾಡಿಸಿದ್ರು. ಸ್ವತಃ ಅವನಿಗೆ ದೇವರಲ್ಲಿ ನಂಬಿಕೆ ಇರದೆ ಹೋದಾಗ ಬೇರೆಯವ್ರ ಪೂಜೆ ಮಾಡಿದರೆ ಏನಾಗ್ತದೆ? ಶ್ರದ್ಧೆಯಿಂದ ತಾನೇ ಫಲ ಸಿಗೋದು. ಮಂತ್ರಿಗಳ ಕಂಗಾಲಾಗಿ ದೂರ ದೇಶಗಳಲ್ಲಿ ಯಾರಾದರೂ ಶ್ರೇಷ್ಠ ವೈದ್ಯರಿದ್ದಾರೆ ಅಂತ ಹುಡುಕ್ತಾ ಇದ್ರು. ಆಗ ಅವರಿಗೆ ಪೂರ್ವ ದೇಶದ ಒಬ್ಬ ಖ್ಯಾತಿ ಸೂಫಿ ಸಂತನ ಹೆಸರು ಗಮನಕ್ಕೆ ಬಂತು. ಅವನು ಸಂತ ಮಾತ್ರ ಅಲ್ಲ, ಖ್ಯಾತ ವೈದ್ಯ ಕೂಡ. ತಮ್ಮ ದೂತರಲ್ಲಿ ಕಳಿಸಿ ಆ ಸೂಫಿನ್ ತಮ್ಮ ರಾಜ್ಯಕ್ಕೆ ಕರ್ಕೊಂಬಂದರು. ಆತ ಮೊದಲು ಚಕ್ರವರ್ತಿ ಪರೀಕ್ಷೆ ಮಾಡಿದ. ಇದುವರೆಗೆ ಏನೇನು ಚಿಕಿತ್ಸೆ ಮಾಡಿದ್ದೀರಿ ಹೇಳಿ ಅಂತ ಕೇಳಿ ತಿಳ್ಕೊಂಡ. ಯಾವ್ಯಾವ ಔಷಧಿ ಕೊಟ್ಟಿದ್ದೀರಿ, ಎಷ್ಟು ಕಾಲ ಕೊಟ್ಟಿದ್ದೀರಿ ಅಂತ ಬರ್ಕೊಂಡ. ನಂತರ ಮಂತ್ರಿಗಳಿಗೆ ಹೇಳಿದ, ನಾನು ಕೊಡಬೇಕನ್ನುವಂಥ ಚಿಕಿತ್ಸೆ ವಿಶೇಷವಾದದ್ದು, ಅದು ಶ್ರದ್ಧೆಯನ್ನು ಅವಲಂಬಿಸಿದ್ದು. ಆದರೆ ನಿಮ್ಮ ರಾಜರಿಗೆ ದೇವರ ಮೇಲೆ ಶ್ರದ್ಧೆ ಇಲ್ಲ. ಪರವಾಗಿಲ್ಲ, ಯಾವ ಚಿಕಿತ್ಸೆ ಕೊಡಬೇಕು ಅನ್ನೋದು ನಾಳೆ ದರ್ಬಾರಲ್ಲಿ ಎಲ್ಲರ ಸಮ್ಮುಖದಲ್ಲಿ ಹೇಳ್ತೇನೆ ಎಂದ. ಮಂತ್ರಿಗಳಿಗೆ ವಿಚಿತ್ರ ಅನ್ನಿಸ್ತು. ಆ ರೋಗಕ್ಕೇನು ಪರಿಹಾರ ದರ್ಬಾರಲ್ಲಿ ಹೇಳಬೇಕಾ? ವೈದ್ಯನಿಗೆ ಹೇಳ್ಬೋದು, ನಮ್ಮ ಹತ್ರ ಹೇಳ್ಬೋದಲ್ಲ, ರಾಜನಿಗೆ ಹೇಳ್ಬೋದು. ಅವ್ನು ಮಾತಾಡೋಂಗಿಲ್ಲ. ಸೂಫಿ ಹೇಳಿದ್ರೆ ನಾನು ದರ್ಬಾರಲ್ಲೇ ಹೇಳ್ತೀನಿ ಅಂದ. ಮರುದಿವಸ ದರ್ಬಾರ್ ಸೇರಿತ್ತು. ಎಲ್ಲರೂ ಕುತೂಹಲ, ಏನು ಹೇಳ್ತಾನೆ, ಯಾವ ಚಿಕಿತ್ಸೆ ಹೇಳ್ತಾನೆ, ಚಕ್ರವರ್ತಿಗೆ ಹೇಗಾದರೂ ಗುಣ ಆದರೆ ಸಾಕು. ಸೂಫಿ ಹೇಳ್ದ, ನಾನು ಹೇಳುವಂಥ ಚಿಕಿತ್ಸೆ ಘನಘೋರವಾದಂಥ ಚಿಕಿತ್ಸೆ. ಇದನ್ನು ಬಿಟ್ಟರೆ ಚಕ್ರವರ್ತಿ ಆರೋಗ್ಯಕ್ಕೆ ಯಾವ ಪರಿಹಾರನೂ ಇಲ್ಲ. ಆ ರೋಗದಿಂದ ಹೀಗೆ ಹೋಗಬೇಕಾಗತ್ತೆ. ಆದರೆ ಚಿಕಿತ್ಸೆ ಎಷ್ಟು ಘೋರ ಆಗಿದೆ ಅಂದರೆ ಅದನ್ನು ಹೇಳೋಕೆ ನನಗೆ ಹೆದರಿಕೆ ಆಗುತ್ತೆ ಎಂದ. ಮಂತ್ರಿಗಳು, ಆ ಚಿಕಿತ್ಸೆ ಹೇಳಿ ಸ್ವಾಮಿ, ಹೇಳಿ, ಎಷ್ಟು ಹಣ ಬೇಕಾದರೂ ಕೊಡ್ತೀವಿ ಅಂತ ಆಸೆ ತೋರಿಸಿದರು. ಕೊನೆಗೆ ಪ್ರೀತಿಯಿಂದ ಬೇಡಿಕೊಂಡ್ರು. ಸೂಫಿ ಹೇಳಿದ, ನಿಮ್ಮ ಹಣ ಗೌರವ ಯಾವುದೂ ಬೇಡಪ್ಪ, ನನಗೆ ಇದೊಂದೇ ಔಷಧಿ ರಾಜನನ್ನು ಗುಣ ಮಾಡಬಲ್ಲದ್ದು. ದಯವಿಟ್ಟು ಗಮನಿಸಿ, ಇದು ಘೋರ ಅಂತ ಮೊದಲೇ ಹೇಳಿದ್ದೀನಿ ನಾನು. ನಿಮ್ಮ ರಾಜ್ಯದಲ್ಲಿರುವಂಥ 7 ವರ್ಷಕ್ಕಿಂತ ಕಿರಿಯರಾಗಿರುವಂಥ 100 ಜನ ಬಾಲಕರನ್ನ ಹಿಡ್ಕೊಂಡು ಬರಬೇಕು. ಅವ್ರನ್ನ ದಿನಕ್ಕೆ ಒಬ್ಬೊಬ್ಬರಂತೆ ಕೊಲ್ಲಬೇಕು. ಅವ್ರನ್ನ ಕೊಂದು ಅವ್ರ ರಕ್ತದಿಂದ ರಾಜನಿಗೆ ಸ್ನಾನ ಮಾಡಿಸ್ಬೇಕು. ಅರ್ಥ ಆಯಿತು? 100 ಜನ ಮಕ್ಕಳನ್ನು ಕರ್ಕೊಂಡ್ಬಂದು ಜೈಲಲ್ಲಿ ಇಡಬೇಕು. ದಿನ ಒಬ್ಬ ಬಾಲಕನನ್ನು ಕೊಲ್ಲಬೇಕು. ಅವನ ರಕ್ತದಿಂದ ರಾಜನಿಗೆ ಸ್ನಾನ ಮಾಡಿಸ್ಬೇಕು. ಈಗ 100 ದಿವಸ ಮಾಡಿದರೆ ಈ ರೋಗ ಖಂಡಿತ ವಾಸಿಯಾಗತ್ತೆ. ಇದನ್ನು ಬಿಟ್ಟರೆ ಬೇರೆ ಔಷಧಿ ಇಲ್ಲ ಅಂತ. ಇದನ್ನು ಕೇಳಿ ಹಾರಿಬಿಟ್ರು ಜನ. ಅಯ್ಯೋ, ಏನ್ರಿ ಭಯಂಕರ ಚಿಕಿತ್ಸೆ, ಇದು ಸಾಧ್ಯನೇ ಇಲ್ಲ ಅಂದರು. ಕೆಲವರು ಅಂದರು, ರಾಜ ದೊಡ್ಡವನಪ್ಪ, 100 ಮಕ್ಕಳು ಹೋದ್ರು ಹೋಗಲಿ, 1000 ಮಕ್ಕಳನ್ನು ಕಾಪಾಡ್ತಾನಲ್ಲ ಅವನು, ಆಗಲಿ ಮಾಡು ಅಂದರು. ಮರುದಿನ ಮಂತ್ರಿಗಳು ತೀರ್ಮಾನ ಮಾಡಿದರು, ಏನಾಕೆ ಆಗೋದಕ್ಕೆ, ನಮ್ಮ ರಾಜನ ಉಳಿಸ್ಕೋಬೇಕು, ಔಷಧಿ ಮಾಡೇ ಬಿಡು ಸರಿ ಅಂತ ಹೇಳಿದರು. ರಾಜನ ಪ್ರಾಣಕ್ಕಿಂತ ಯಾವುದು ದೊಡ್ಡದಲ್ಲ ಅಂತ ಅವ್ರ ಅಭಿಪ್ರಾಯ. ನೋಡಿ, ಸುದ್ದಿ ರಾಜ್ಯದಲ್ಲಿ ಬೆಂಕಿ ಹಾಗೆ ಹಬ್ಬಿಬಿಡ್ತು. ಯಾರಿಗೆ ಗಾಬರಿ ಆಯಿತು ಗೊತ್ತಾ? ಎಷ್ಟೊಂದು ಜನ ತಾಯಂದಿರಿದ್ರಲ್ಲ ರಾಜ್ಯದಲ್ಲಿ, ಅವ್ರ ಮಕ್ಕಳು 7 ವರ್ಷಕ್ಕಿಂತ ಸಣ್ಣವರಾದವರು ಇದ್ರಲ್ಲ, ಆ ಎಲ್ಲ ತಾಯಂದಿರಿಗೆ ಅದೇ ಒಡೆದು ಹೋಯ್ತು. ಅಯ್ಯೋ, ನನ್ನ ಮಗನೂ ಸಿಕ್ಕಾಕೊಂಡ್ಬಿಡ್ತಾನ ಅವನ ಕೈಯಲ್ಲಿ. ರಾಜನಿಗೆ ಶಾಪ ಹಾಕೋಕೆ ಶುರು ಮಾಡಿದರು. ಅವನು ಬೇಗ ಗುಣ ಆದರೂ ಆಗಲಿ, ಸತ್ತಾದರೂ ಹೋಗಲಿ, ಸತ್ತು ಹೋದ್ರೆ ಒಳ್ಳೇದು, ಮಕ್ಕಳು ಹತ್ಯೆ ತಪ್ತದೆ ಅಂತ ಹರಕೆ ಹೊತ್ತರು. ಈ ವಿಷಯ ದೂತರಿಂದ ಚಕ್ರವರ್ತಿಗೆ ಮುಟ್ಟಿತು. ಆ ತಾಯಂದ್ರ ಶಾಪ ಇದೆಯಲ್ಲ, ರಾಜ ಸತ್ತು ಹೋದ್ರೆ ಹೋಗಲಿ, 100 ಮಕ್ಕಳು ಹತ್ಯೆ ತಪ್ತದಲ್ಲ ಅಂದದ್ದು ಮುಟ್ಟಿತು. ಮರುದಿವಸ ಸಭೆ ಕರೆದ. ದರ್ಬಾರಲ್ಲಿ ಮರುದಿನ ಘೋಷಣೆ ಮಾಡಿದ, ನಾನು ಸತ್ರು ಅಡ್ಡಿ ಇಲ್ಲ, ಮಕ್ಕಳ ಬಲಿ ಸಾಧ್ಯ ಇಲ್ಲ, ಅದು ಕೊಡಲ್ಲ. ನಾನು ಪ್ರಾಣ ಹೋದರೂ ಸರಿ, ನನ್ನ ರಾಜ್ಯದ ಒಂದೇ ಒಂದು ಮಗುವಿನ ಪ್ರಾಣ ಹರಣ ಆಗಬಾರದು, ಅದನ್ನು ನಿರ್ಧಾರ ಅಂತ ಹೇಳಿದ. ಮಂತ್ರಿಗಳಂದ್ರು, ಇನ್ನೇನು ಹಾದಿಲ್ಲ, ರಾಜ ಸತ್ತು ಹೋಗ್ತಾನೆ. ಊರಲ್ಲಿ ತಾಯಂದರು ಜನಗಳಂದರು, ಒಳ್ಳೆ ರಾಜ ಪಾಪ ಏನು ಮಾಡೋಕ್ಕಾಗ್ತದೆ, ಮಕ್ಕಳನ್ನ ಕೊಲ್ಲೋಕ್ಕಾಗತ್ತಾ ಅಂತ ಬಿಟ್ಟರು. ಆಶ್ಚರ್ಯ ಅಂದರೆ, ದಿನ ಕಳೆದಂಗೆ ರಾಜನ ಆರೋಗ್ಯ ಚೆನ್ನಾಗಾಗೋಕೆ ಶುರು ಆಯಿತು. 3 ತಿಂಗಳಲ್ಲಿ ಮತ್ತೆ ಮೊದಲಿನ ಆರೋಗ್ಯ ಬಂತು ಅವನಿಗೆ. ಎಲ್ಲರೂ ಸೂಫಿಯನ್ನು ಕೊಂಡಾಡೋಕೆ ಶುರು ಮಾಡಿದರು. ಈ ಪವಾಡ ಹೆಂಗಾಯಿತು ಅಂತ ಕೇಳಿದರು. ರಾಜನಿಗೆ ದೈವದ ಮೇಲೆ ಶ್ರದ್ಧೆ ಇಲ್ಲ. ಅವನು ಶ್ರದ್ಧೆ ಇದ್ದದ್ದು ಬರೀ ತನ್ನ ದೇಹದ ಬಗ್ಗೆ ಮಾತ್ರ ಇತ್ತು. ಅದ್ರ ಬಗ್ಗೆನೇ ಚಿಂತೆ, ಹೇಗಾದರೂ ಮಾಡಬೇಕು, ಸರಿ ಮಾಡ್ಕೋಬೇಕು ಅಂತ. ನನಗೆ ಅವನ ಚಿಂತನೆಯನ್ನು ದೇಹದಿಂದ ಬೇರೆ ಕಡೆ ತಿರುಗಿಸ್ಬೇಕಾಗಿತ್ತು. ಮತ್ತೊಂದು ಶ್ರದ್ಧೆಯನ್ನು ನೆಲೆ ಮಾಡಬೇಕಾಗಿತ್ತು. ದೇವರಲ್ಲಿ ನಂಬಿಕೆ ಎಲ್ಲ ಬಿಡಿ, ಇನ್ನೊಂದು ಶ್ರದ್ಧೆ ಸ್ಥಾಪನೆ ಮಾಡಬೇಕಾಗಿತ್ತು. ನಾನು ಅವನಿಗೆ ಅನಿಸ್ಬೇಕಾಗಿತ್ತು,
ತನ್ನ ದೇಹಕ್ಕಿಂತ ದೊಡ್ಡದಾದದ್ದು ಇನ್ನೊಂದಿದೆ, ಅದನ್ನು ಕಾಪಾಡಬೇಕು ಅಂತ ಅನ್ನಿಸ್ಬೇಕಾಗಿತ್ತು. ಅದಕ್ಕೆ ಅವನು ಏನು ಮಾಡಿದ ಗೊತ್ತಾ? ನನ್ನ ದೇಹಕ್ಕಿಂತ ನನ್ನ ರಾಜ್ಯ ಮುಖ್ಯ, ನಿರಪರಾಧಿ ಮಕ್ಕಳ ಸಾವಿಗೆ ತಾನು ಕಾರಣ ಆಗಬಾರದು ಅಂತ ತೀರ್ಮಾನ ಮಾಡಿದ. ಆಗ ಅವನ ಚಿಂತನೆ ತನ್ನ ದೇಶದ ಬಗ್ಗೆ, ತನ್ನ ಪ್ರಜೆಗಳ ಬಗ್ಗೆ, ಆ ಮಕ್ಕಳ ಬಗ್ಗೆ, ತಾಯಿಯರ ಚಿಂತನೆ ಬಗ್ಗೆ, ಅವರ ದುಃಖದ ಬಗ್ಗೆ ಹೊರತು ತನ್ನ ದೇಹದ ಬಗ್ಗೆ ಚಿಂತೆ ಇರಲಿಲ್ಲ ಅವನಿಗೆ. ಯಾವಾಗ ದೇಹವನ್ನು ತನ್ನಷ್ಟಕ್ಕೆ ತಾನೇ ಅಂತ ಬಿಟ್ಬಿಡ್ತೀರೋ ತಾನೇ ಮರಳಿ ಆರೋಗ್ಯಕ್ಕೆ ಬರ್ತದೆ. ಬರೀ ಕೆಲವರು ಇರ್ತಾರೆ ನೋಡಬೇಕು, ಯಾಕೋ ಸ್ವಲ್ಪ ಇಲ್ಲಿ ತಲೆಯಲ್ಲಿ ನೋಯಿಸ್ತಾ ಇದೆ, ಮರುದಿನ ಸ್ವಲ್ಪ ಕಾಲಲ್ಲಿ ನೋಯಿಸ್ತದೆ, ಸ್ವಲ್ಪ ಹೊಟ್ಟೆಯಲ್ಲಿ ನೋವು, ಬೇರೆ ಚಿಂತೆ ಇಲ್ಲ, ಬರೀ ದೇಹದ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ದರೆ ದಿನ ಒಂದು ತಕರಾರು ಬರೋಕ್ಕೆ ಶುರು ಆಗುತ್ತೆ. ಅದನ್ನು ಬಿಟ್ಟು ಬೇರೆ ಕಡೆ ಕೆಲಸ ಮಾಡೋಕ್ಕೆ ಶುರು ಮಾಡಿ. ನಾನು ನೋಡಿದ್ದೇನೆ ಇದನ್ನು. ಎಷ್ಟೋ ಅನಾರೋಗ್ಯ ಇದ್ದವರು ಬೇರೆ ಕಡೆ ಮನಸ್ಸು ಮಾಡ್ತಾ ಇದ್ದರೆ ದೇಹದ ಅನಾರೋಗ್ಯ ಮರೆತು ಹೋಗ್ಬಿಡುತ್ತೆ. ಇಲ್ಲಿ ದೇಹ ಮುಖ್ಯ ಅಲ್ಲ, ನನ್ನ ಪ್ರಜೆಗಳ ರಕ್ಷಣೆ ಮುಖ್ಯ ಅನ್ನುವಂಥ ಶ್ರದ್ಧೆ ಬಂತಲ್ಲ, ತನ್ನ ದೇಹವನ್ನು ಬಿಟ್ಟು ಇನ್ನೊಂದೆಡೆಗೆ ಶ್ರದ್ಧೆ ಸ್ಥಾಪಿತವಾದ ತಕ್ಷಣ ದೇಹ ಬಳಕೆ ಶುರು ಆಯಿತು. ಎಷ್ಟು ಚಂದ ಮಾತು ಸ್ವಾಮಿ ಇದು. ನಾವು ಬರೀ ನಮ್ಮ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದರೆ ಕಷ್ಟಗಳು ತುಂಬ ಜಾಸ್ತಿ ಅನಿಸುತ್ತೆ. ಕ್ಷಣಕಾಲ ನಮ್ಮನ್ನು ಬಿಟ್ಟು ಹೊರಗಿನ ಪ್ರಪಂಚದ ಜನರ ಬಗ್ಗೆ ಚಿಂತನೆ ಮಾಡಿದಾಗ ನಮ್ಮ ಕಷ್ಟಗಳು ಎಷ್ಟು ಹಗುರ ಅಂತ ಅನಿಸುತ್ತೆ.